ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಶ್ವ ಚಾಕ್ಲೇಟ್ ದಿನದ ಅಂಗವಾಗಿ ಬೆಂಗಳೂರಿನ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ನಲ್ಲಿ ವಿದ್ಯಾರ್ಥಿಗಳಿಗೆ ಚಾಕ್ಲೇಟ್ ತಯಾರಿಕೆಯ ವಿಶೇಷ ಅನುಭವ ನೀಡುವ ಕಾರ್ಯಕ್ರಮ ನಡೆಯಿತು. ಐಐಎಚ್ಎಂ ಹಾಗೂ ಅದರ ವಿಭಾಗವಾದ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾಟಿಸರಿ ಅಂಡ್ ಕ್ಯುಲಿನರಿ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಈ ಕಾರ್ಯಾಗಾರದಲ್ಲಿ ಆತಿಥ್ಯ ವಿಭಾಗದ ವಿದ್ಯಾರ್ಥಿಗಳು ಚಾಕ್ಲೇಟ್ ತಯಾರಿಕೆಯ ವಿವಿಧ ಕೌಶಲ್ಯಗಳನ್ನು ಕಲಿತುಕೊಂಡಿದ್ದಾರೆ. ಪೇಸ್ಟ್ರಿ ಚೆಫ್ ಹಾಗೂ ಉಪನ್ಯಾಸಕ ಜ್ಞಾನೇಶ್ ಕುಮಾರ್ ಮಾರ್ಗದರ್ಶನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೋಕೋ ಬೀಜದಿಂದ ಚಾಕ್ಲೇಟ್ ತಯಾರಿಸುವ ವಿಧಾನ, ಅದರ ಸಂಸ್ಕರಣೆ, ಟೆಂಪರಿಂಗ್, ರುಚಿಯ ಸಮತೋಲನ ಹಾಗೂ ಆಕರ್ಷಕ ವಿನ್ಯಾಸಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ತರಬೇತಿ ಕೊಡಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಐಐಎಚ್ಎಂ ಅಧ್ಯಕ್ಷ ಡಾ. ಸುಬೋರ್ನೋ ಬೋಸ್, ಚಾಕ್ಲೇಟ್ ಕೇವಲ ಸಿಹಿ ಪದಾರ್ಥವಲ್ಲ, ಅದರ ಹಿಂದೆ ವಿಜ್ಞಾನ, ಕಲಾತ್ಮಕತೆ ಮತ್ತು ಸೃಜನಶೀಲತೆಯ ದೊಡ್ಡ ಪ್ರಪಂಚವೇ ಇದೆ. ಇಂತಹ ಕಾರ್ಯಕ್ರಮಗಳ ಮೂಲಕ ವಿದ್ಯಾರ್ಥಿಗಳಿಗೆ ಹೊಸ ಕೌಶಲ್ಯಗಳನ್ನು ಬೆಳೆಸುವ ಜೊತೆಗೆ ಜಾಗತಿಕ ಆತಿಥ್ಯ ಕ್ಷೇತ್ರಕ್ಕೆ ಸಿದ್ಧಗೊಳಿಸಲಾಗುತ್ತಿದೆ ಅಂತ ಹೇಳಿದ್ದಾರೆ. ಇನ್ನು ಸಂಸ್ಥೆಯ ದಕ್ಷಿಣ ಕಾರ್ಯಾಚರಣೆಗಳ ಮುಖ್ಯಸ್ಥೆ ರಿಯಾ ಮಾತನಾಡಿ, ಚಾಕ್ಲೇಟ್ ತಯಾರಿಕೆಯ ಪ್ರತಿಯೊಂದು ಹಂತದ ಅರಿವು ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಮತ್ತು ಹೊಸ ಪ್ರಯೋಗಗಳ ಆಸಕ್ತಿಯನ್ನು ಹೆಚ್ಚಿಸುತ್ತೆ ಎಂದಿದ್ದಾರೆ. July 7th, and on July 7th we celebrate World Chocolate Day. Usually this day is very special for a lot of people because chocolate's all about celebrating, sharing joy, experiences, some certain kind of celebrations, in everything that has a good news, including even like when you want it for a therapy or you're looking to, just change your mood and uplift your mood. You're always looking into like having some chocolate, so it's always a part of like a mood changer, and that's why chocolate plays a very important role today. Ideally for our students, we've covered different kinds of chocolates. We've showed them the varieties of chocolates, which is dark, white and milk. We've showed them how to temper the chocolate. We've showed them how exactly to cast the chocolate, cap the chocolate and fill chocolates. We've showed them also how to make, different kinds of fillings with chocolates, layer the chocolate cake and glaze the chocolate as well. So the students have been really well versed. The first celebration of July 7th. It's a cake, we made a chocolate cakes, and we made some different types of milk chocolates and dark chocolates and white chocolates of, it's called a petit fours, and this is a molded chocolates we used to call like one piece of eat like any celebrations we will first it will goes like a sweet. Okay, that chocolates we have made it here, so that's it. We are just telling thank you so much. This is this is a chef Ganesh and International Institution of Hotel Management, Bangalore. ವಿಶ್ವ ಚಾಕ್ಲೇಟ್ ದಿನದ ಅಂಗವಾಗಿ ನಡೆದ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಚಾಕ್ಲೇಟ್ ಕಲೆಯ ಸೂಕ್ಷ್ಮತೆಗಳನ್ನು ಅರಿತುಕೊಂಡಿದ್ದಾರೆ. ತಜ್ಞರ ಮಾರ್ಗದರ್ಶನದೊಂದಿಗೆ ನಡೆದ ಈ ವಿಶೇಷ ಕಾರ್ಯಾಗಾರವು ಪಾಕಶಾಲಾ ಕ್ಷೇತ್ರದಲ್ಲಿ ಅವರ ಕೌಶಲ್ಯ ವೃದ್ಧಿಗೆ ಸಹಕಾರಿಯಾಗಿದೆ.